ಈ ರಾಜ್ಯ ಸರ್ಕಾರ 2023ರಿಂದ ಅಧಿಕಾರಕ್ಕೆ ಬಂದಾಗ ಪೂರ್ಣ ಬಹುಮತ ಅವಧಿಯಲ್ಲಿ ಬಂದಾಗ ಎಷ್ಟು ಬಾರಿ ಈ ರಾಜ್ಯ ಸರ್ಕಾರದ ವಿರೋಧದ ಚಟುವಟಿಕೆಯಲ್ಲಿ ತಾವು ಎಷ್ಟು ಬಾರಿ ಬಾವಿಗಿಳಿದು ಈ ಸರ್ಕಾರದ ವಿರೋಧದಲ್ಲಿ ಧಿಕ್ಕಾರ ಹಾಕುವಂತ ಕೆಲಸ, ಬಿಲ್ಗಳನ್ನು ಪಾಸ್ ಆಗದಂತೆ ಸರಿಯಾದ ರೀತಿಯಿಂದ ಸಾಮಾಜಿಕ ಹೋರಾಟಕ್ಕಾಗಿ, ಸರಿಯಾದ ರೀತಿಯಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇರುವಂತಹ ಈ ಬಿಲ್ಲಿನಿಂದ ಮತ್ತು ಬುಡಕಟ್ಟು ಜನಾಂಗದವರು ಅನ್ನೋದಕ್ಕಿಂತ ಎಲ್ಲಾ ಜನಾಂಗದವರಿಗೆ ಹಿಂದೇಟು ಹಾಕ್ತಾ ಇರುವಂತಹ ಈ ರಾಜ್ಯ ಸರ್ಕಾರ ಒಂದೇ ಜಾತಿದವರಿಗೆ ಟಾರ್ಗೆಟ್ ಮಾಡ್ತಾ ಇರೋದು. ಹುಬ್ಳಿ ಅಂಕೋಲ ರಸ್ತೆ ಅಗಲೀಕರಣನೂ ಆಗ್ಬೇಕು, ಅಷ್ಟೇ ಅಲ್ಲ ರೈಲ್ವೆ ಇದೆ ಅದು ಇವತ್ತಿಗೂ ನಾನು ಆಗ್ಬೇಕಂತಾನೆ ಹೇಳೋದು. ಯಾಕಂದ್ರೆ ಸರ್ಕಾರದ ಅನೇಕ ಯೋಜನೆಗಳಿಗೆ, ಅನೇಕ ರೆಸಾರ್ಟ್ಗಳಿಗಾಗಿ ಅದಕ್ಕೆ ಯಾರು ಕೇಳೋದಿಲ್ಲ. ಶಿವರಾಮ್ ಹೆಬ್ಬಾರಿಂದ ಬಿಜೆಪಿಯೂ ಗೆಲ್ಲಿಲ್ಲ, ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರು ಗೆಲ್ಲಿಲ್ಲ. ಮೋದಿ ನಂತರ ಕೂಡ ಬಿಜೆಪಿ ಆಡಳಿತ ನೋಡ್ತೇವೆ ನಾವು. ಅನೇಕರು ಹೇಳ್ತಾರೆ ಸರ್ ಮೋದಿ 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 ಅಂತ. ಮೋದಿಗಿಂತನೂ ಹಿಂದೆ ಒಂದು ಸಿದ್ಧಾಂತ ಇದೆಯಲ್ಲ, ಅದು ಸಿದ್ಧಾಂತ ಮುಖ್ಯ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ತಮ್ಮ ಅವಧಿ ಇರುವವರೆಗೂ ಈ ಟೋಟಲಿ 31 ಜಿಲ್ಲೆಯಲ್ಲಿ ನಿಮ್ಮ 2 ಕೋಟಿ ಅನುದಾನ ಅದಕ್ಕೂ ಸಾಲುವುದಿಲ್ಲ. ಆದ್ರೂ ಕೂಡ ಪ್ರಯತ್ನ ನಿಮ್ದು ಇದ್ದೇ ಇರುತ್ತೆ. ಈ ಸರ್ಕಾರದಿಂದ ವಿಶೇಷವಾಗಿ ಏನಾದರೂ ಬುಡಕಟ್ಟು ಜನಾಂಗದವರಿಗೆ, SC/ST ಅವರಿಗೆ, ಮೇಲ್ದವರಿಗೆ ಧ್ವನಿ ಎತ್ತುವುದ ಜೊತೆಯಲ್ಲಿ ಕೂಡ ಡೆವಲಪ್ಮೆಂಟ್ಗೆ ಯಾವ್ದಾದ್ರು ಬೇಡಿಕೆಯಲ್ಲಿ ಯಶಸ್ಸನ್ನು ಕಂಡ್ರೆ ಸರ್. ಭಾರತೀಯ ಜನತಾ ಪಕ್ಷದಲ್ಲಿ ಉಚ್ಚಾಟನೆ ಆಗಿರ್ತಕ್ಕಂಥದಕ್ಕಿಂತ ಹಾಲಿಯಾಗಿ ರನ್ನಿಂಗ್ ಇದ್ದಂಥವ್ರು, ಮಾಜಿ ಆದಂಥವರು, ಪಕ್ಷದಲ್ಲಿದ್ದಂಥವರು ಬಣ ಬಡಿದಾಟದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕಡೆ ಹೆಸರು ಕೂಡ ತಗೊಂತೀನಿ. ರನ್ನಿಂಗ್ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥವರು ಬಣ ಬಡಿದಾಟದಲ್ಲಿ ಹೋಗ್ತಾ ಇದ್ದಾರೆ. ಸರಿನಾ ಸರ್? ಈ ಸಂದರ್ಭದಲ್ಲಿ ಆಡಳಿತದಲ್ಲಿ ಇಲ್ಲಂದ್ರೆ ಪಕ್ಷ ಸಂಘಟನೆಯಲ್ಲಿ ಹೋಗಬೇಕು. ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಅವಾಗ ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ, ಸಚಿವ ಆಗ್ಲಿಕ್ಕೆ ಅವಾಗ ಬಣ ಬಡಿದಾಟದಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಶಸ್ಸನ್ನು ಕಾಣಬಹುದು. ಆದ್ರೆ ಈಗಿನ ಸಂದರ್ಭದಲ್ಲಿ ಬಣ ಬಡಿದಾಟ ಮಾಡಿದ್ರೆ ಮುಂದಿನ ಚುನಾವಣೆಗೆ ಡ್ಯಾಮೇಜ್ ಆಗುದಿಲ್ವ ಸರ್ ಪಕ್ಷಕ್ಕೆ?